ಬಹಳ ಹಿಂದೆ ದೇವತೆಗಳು ಮತ್ತು ಅಸುರರು ಪ್ರಾಬಲ್ಯಕ್ಕಾಗಿ ಹೋರಾಡುತ್ತಿದ್ದ ಕಾಲದಲ್ಲಿ ಭಸ್ಮಾಸುರ ಎಂಬ ಬಲಿಷ್ಠ ಅಸುರ ವಾಸಿಸುತ್ತಿದ್ದ. ಬೆಂಕಿ ಮತ್ತು ಕ್ರೋಧದಿಂದ ಜನಿಸಿದ ಅವನ ಏಕೈಕ ಬಯಕೆ ಅಪರಿಮಿತ ಶಕ್ತಿಯಾಗಿತ್ತು. ಒಂದೇ ಸ್ಪರ್ಶದಿಂದ ಯಾರನ್ನಾದರೂ ನಾಶ ಮಾಡುವ ಶಕ್ತಿ. ದೇವತೆಗಳು ಏಕೆ ಆಳಬೇಕು? ನಾನು ಯಾರ ಮುಂದೆಯೂ ಯಾಕೆ ತಲೆಬಾಗಬೇಕು? ನನ್ನ ಮುಂದೆ ಆಕಾಶವೂ ನಡುಗುವಷ್ಟು ದೊಡ್ಡ ಶಕ್ತಿಯನ್ನು ನಾನು ಪಡೆಯುತ್ತೇನೆ. ದೃಢ ನಿಶ್ಚಯದಿಂದ ಭಸ್ಮಾಸುರನು ತನ್ನ ತಪಸ್ಸನ್ನು ಪ್ರಾರಂಭಿಸಿದನು. ಮಹಾನ್ ಶಿವನನ್ನು ಪ್ರಾರ್ಥಿಸಿದನು. ಅವನ ತಪಸ್ಸಿನಿಂದ ಜಗತ್ತು ನಡುಗಿತು. ಪರ್ವತಗಳು ಬಿರುಕು ಬಿಟ್ಟವು, ನದಿಗಳು ಒಣಗಿದವು ಮತ್ತು ಸ್ವರ್ಗವು ಚಂಚಲವಾಯಿತು. ಈ ಅಸುರನ ತಪಸ್ಸು ಅಪಾಯಕಾರಿ. ಶಿವನು ಅವನಿಗೆ ವರವನ್ನು ನೀಡಿದರೆ ವಿಶ್ವವು ನಾಶವಾಗಬಹುದು. ಭಸ್ಮಾಸುರನ ಕಠಿಣ ತಪಸ್ಸಿನಿಂದ ಪ್ರೇರಿತನಾದ ಕರುಣಾಮಯಿ ಶಿವನು ಅವನಿಗೆ ವರವನ್ನು ನೀಡಲು ಅವನ ಮುಂದೆ ಪ್ರತ್ಯಕ್ಷನಾದನು. ಓ ಭಸ್ಮಾಸುರ, ನಿನ್ನ ಭಕ್ತಿ ನನಗೆ ತಲುಪಿದೆ. ಯಾವುದೇ ವರವನ್ನು ಬೇಡಿಕೊಳ್ಳಿ, ಅದು ನಿನ್ನದೇ ಆಗುತ್ತದೆ. ಮಹಾದೇವ, ನಾನು ಯಾರನ್ನು ಕೈಯಿಂದ ಮುಟ್ಟುತ್ತೇನೋ ಅವರು ತಕ್ಷಣವೇ ಬೂದಿಯಾಗುವಂತೆ ನನಗೆ ಇದನ್ನು ದಯಪಾಲಿಸು. ಅಸುರ, ನಿನ್ನ ಆಶೆ ಅಪಾಯಕಾರಿ. ಚೆನ್ನಾಗಿ ಯೋಚಿಸು. ಇದು ನನ್ನ ಏಕೈಕ ಆಸೆ ಪ್ರಭು. ನನಗೆ ಈ ಶಕ್ತಿಯನ್ನು ಕೊಡು. ಹಾಗೆ ಆಗಲಿ. ಆಶೀರ್ವಾದವೆಂದು ಭಾವಿಸಲಾದ ವರವು ಶೀಘ್ರದಲ್ಲೇ ವಿಶ್ವದ ಮೇಲೆಯೇ ಶಾಪವಾಗಿ ಬದಲಾಯಿತು. ಈಗ ಯಾರೂ ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ನೀನು ಸಹ. ಓ ಶಿವನೇ, ಇದು ಎಂತಹ ಹುಚ್ಚುತನ! ನಾನು ನಿನಗೆ ಈ ವರವನ್ನು ಒಳ್ಳೆಯ ನಂಬಿಕೆಯಿಂದ ನೀಡಿದ್ದೇನೆ. ಹಾಗಾದರೆ ನಾನು ಮೊದಲು ಅದನ್ನು ನಿಮ್ಮ ಮೇಲೆ ಪರೀಕ್ಷಿಸುತ್ತೇನೆ. ಹೀಗೆ 3 ಲೋಕಗಳನ್ನು ನಡುಗಿಸುವ ಒಂದು ಬೆನ್ನಟ್ಟುವಿಕೆ ಪ್ರಾರಂಭವಾಯಿತು. ಏಕೆಂದರೆ ಮಹಾನ್ ಶಿವನು ಸಹ ತನ್ನದೇ ಆದ ವರದಿಂದ ಪಲಾಯನ ಮಾಡಬೇಕಾಯಿತು. ಭಸ್ಮಾಸುರ ಯಶಸ್ವಿಯಾದರೆ ಸೃಷ್ಟಿಗೆ ಯಾವುದೇ ಭರವಸೆ ಉಳಿಯುವುದಿಲ್ಲ. ಹತಾಶನಾದ ಶಿವನು ಸಹಾಯಕ್ಕಾಗಿ ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣುವಿನ ಕಡೆಗೆ ತಿರುಗಿದನು. ವಿಷ್ಣು, ನನ್ನ ಕರುಣೆಯು ವಿನಾಶವನ್ನು ತಂದಿದೆ. ಈ ಹುಚ್ಚುತನದಿಂದ ನೀನು ಮಾತ್ರ ಲೋಕಗಳನ್ನು ರಕ್ಷಿಸಬಲ್ಲೆ. ಚಿಂತಿಸಬೇಡ ಮಹಾದೇವ. ಕೆಲವೊಮ್ಮೆ ಬುದ್ಧಿ ಮಾತ್ರ ಕ್ರೂರ ಶಕ್ತಿಯನ್ನು ಸೋಲಿಸಬಲ್ಲದು. ಭಸ್ಮಾಸುರನನ್ನು ನಾನು ನಿಭಾಯಿಸುತ್ತೇನೆ. ಅಸುರನನ್ನು ವಶಪಡಿಸಿಕೊಳ್ಳಲು ಮತ್ತು ಮೋಸಗೊಳಿಸಲು ವಿಷ್ಣು ಅಪ್ರತಿಮ ಸೌಂದರ್ಯದ ಮೋಹಿನಿ ರೂಪವನ್ನು ತೆಗೆದುಕೊಂಡನು. ಓ ಪರಾಕ್ರಮಿ ಯೋಧ, ನೀನು ಯಾಕೆ ಇಷ್ಟೊಂದು ಉಗ್ರನಾಗಿ ಕಾಣುತ್ತಿರುವೆ? ನಿನ್ನಂತಹ ವೀರನು ಖಂಡಿತವಾಗಿಯೂ ಹೋರಾಡುವಷ್ಟೇ ಚೆನ್ನಾಗಿ ನೃತ್ಯ ಮಾಡಬಲ್ಲನು. ನೃತ್ಯ ಮಾಡುವುದೇ? ನಿನ್ನೊಂದಿಗೆ ಓ ದಿವ್ಯ ಸುಂದರಿ, ನಾನು ಏನು ಬೇಕಾದರೂ ಮಾಡುತ್ತೇನೆ. ಹೀಗೆ ವಿಧಿಯ ನೃತ್ಯ ಪ್ರಾರಂಭವಾಯಿತು. ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಮುಂದೆಯೂ ಮೋಹಿನಿ ಭಸ್ಮಾಸುರನನ್ನು ಅವನ ವಿನಾಶದ ಹತ್ತಿರಕ್ಕೆ ಕರೆದೊಯ್ದಳು. ಈಗ ನನ್ನ ಪ್ರೀತಿಯ ಯೋಧ, ನಿಮ್ಮ ಕೈಯನ್ನು ಇಲ್ಲಿ ನಿಮ್ಮ ತಲೆಯ ಮೇಲೆ ಇರಿಸಿ. ನಿನ್ನ ಪ್ರತಿ ಹೆಜ್ಜೆಯನ್ನು ನಾನು ಹೊಂದಿಸಬಲ್ಲೆ, ದೈವಿಕ ಕನ್ಯೆ. ಹೀಗೆ ತನ್ನ ಸ್ವಂತ ದುರಹಂಕಾರ ಮತ್ತು ವಿಷ್ಣುವಿನ ದೈವಿಕ ಬುದ್ಧಿವಂತಿಕೆಯಿಂದ ಭಸ್ಮಾಸುರನು ತಾನು ಬಯಸಿದ್ದ ವರದಿಂದಲೇ ನುಂಗಿ ತನ್ನ ಅಂತ್ಯವನ್ನು ಕಂಡನು. ಓ ವಿಷ್ಣುವೇ, ನೀನು ಮತ್ತೊಮ್ಮೆ ವಿಶ್ವವನ್ನು ಉಳಿಸಿದ್ದೀಯ. ದುರಹಂಕಾರವು ಅತ್ಯಂತ ದೊಡ್ಡ ಶಕ್ತಿಗಳನ್ನು ಸಹ ನಾಶ ಮಾಡಬಲ್ಲದು.
ಈ ಕಥೆ ಎಲ್ಲ ಜೀವಿಗಳಿಗೂ ಒಂದು ಪಾಠವಾಗಲಿ. ಹೀಗೆ ತನ್ನ ಸ್ವಂತ ದುರಹಂಕಾರ ಮತ್ತು ವಿಷ್ಣುವಿನ ದೈವಿಕ ಬುದ್ಧಿವಂತಿಕೆಯಿಂದ ಭಸ್ಮಾಸುರನು ತಾನು ಬಯಸಿದ್ದ ವರದಿಂದಲೇ ನುಂಗಿ ತನ್ನ ಅಂತ್ಯವನ್ನು ಕಂಡನು.